ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. 2026ರ ಮಹಾರಥೋತ್ಸವದ ಈ ಸಂಭ್ರಮಕ್ಕೆ ಈ ಬಾರಿ ವಿಶೇಷ ಮೆರುಗು ಬಂದಿತ್ತು. ಮೇಘಾಲಯದ ರಾಜ್ಯಪಾಲರಾಗಿರುವ ಗೌರವಾನ್ವಿತ ಎಚ್.ಸಿ. ವಿಜಯಶಂಕರ್ ಅವರು ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಲಕ್ಷಾಂತರ ಭಕ್ತರ ಹರ್ಷೋದ್ಗಾರ, ಮೈಸೂರು ಪಾಕ್ ಪ್ರಸಾದದ ಘಮಲು ಹಾಗೂ ಅಜ್ಜನ ದರ್ಶನಕ್ಕಾಗಿ ಹರಿದು ಬಂದ ಜನಸಾಗರ, ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಭಕ್ತ ಸಾಗರದ ನಡುವೆ ಭವ್ಯ ರಥೋತ್ಸವ, ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ತಲೆ ಎತ್ತಿ ನಿಂತಿರುವ ಭಕ್ತ ಸಮೂಹ. ಇರುವೆ ಸಾಲಿನಂತೆ ಸಾಗುತ್ತಿರುವ ಜನರ ದಂಡು. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಕಂಡುಬಂದ ದೃಶ್ಯ. 2026ರ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಉತ್ತರ ಪ್ರದೇಶದ ಕುಂಭಮೇಳದಂತೆ ಜನಸಾಗರವೇ ಹರಿದು ಬಂದಿತ್ತು. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಈ ರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರಾದ ಎಚ್.ಸಿ. ವಿಜಯಶಂಕರ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ವಿದ್ಯುಕ್ತ ಚಾಲನೆ ನೀಡಿದರು. ಇನ್ನು ರಥೋತ್ಸವಕ್ಕೆ ಚಾಲನೆ ಸಿಗುತ್ತಿದ್ದಂತೆ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷಣೆ ಮುಗಿಲು ಮುಟ್ಟಿತು. ಸುಮಾರು 8 ರಿಂದ 10 ಲಕ್ಷ ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಕೇವಲ ಭಕ್ತಿ ಅಷ್ಟೇ ಅಲ್ಲ, ಇಲ್ಲಿನ ದಾಸೋಹ ಕೂಡ ಜಗತ್ಪ್ರಸಿದ್ಧ. ಈ ಬಾರಿ ದಾಖಲೆ ಪ್ರಮಾಣದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಸರಿಸುಮಾರು 25 ಲಕ್ಷ ಜೋಳದ ರೊಟ್ಟಿ, 20 ಲಕ್ಷ ಮೈಸೂರು ಪಾಕ್, 500 ಕ್ವಿಂಟಲ್ ಮಾದಲಿ ಹಾಗೂ 16 ಬಗೆಯ ಪಲ್ಯ ವ್ಯವಸ್ಥೆಯನ್ನ ಭಕ್ತರೇ ಸ್ವಯಂ ಪ್ರೇರಿತರಾಗಿ ಮಾಡಿದರು. ಗವಿಸಿದ್ದೇಶ್ವರ ಮಠದ ಜಾತ್ರೆ ಎಲ್ಲ ಒಂದು ಐತಿಹಾಸಿಕವಾದಂಥ ಜಾತ್ರೆ. ಬಹುಶಃ ನಮ್ಮ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಈ ರೀತಿಯಾದಂಥ ಒಂದು ಜಾತ್ರೆ. ಲಕ್ಷಾಂತರ ಜನ ಭಕ್ತರು ಇಲ್ಲಿ ಬಂದು ಪೂಜನೀಯವಾದಂಥ ಒಂದು ದರ್ಶನವನ್ನು ತೆಗೆದುಕೊಂಡು ಜಾತ್ರೆಯಲ್ಲಿ ಭಾಗವಹಿಸಿದ್ದು ಬಹುಶಃ ಇದೊಂದು ರೆಕಾರ್ಡ್ ಅಂತ ನಾನು ಹೇಳ್ತೀನಿ. ಇಡೀ ರಾಷ್ಟ್ರದಲ್ಲಿ ಇದೊಂದು ಅದ್ಭುತವಾದಂಥದ್ದು ಮತ್ತು ಅವರ ಒಂದು ಸಂಪ್ರದಾಯ ಇದೆ, ನಮ್ಮ ಸಂಸ್ಕೃತಿ ಇದೆ, ಅದನ್ನು ಉಳಿಸುವಂಥ ಕೆಲಸ ಈ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ನಡೀತಾ ಇದೆ. ಇದು ಒಂದು ಸಂದರ್ಭ ಕೊಪ್ಪಳದ ಗವಿಸಿದ್ದೇಶ್ವರರ ಜಾತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಈ ಜನಸ್ತೋಮವನ್ನು ನೋಡಿದಾಗ ಗವಿಸಿದ್ದೇಶ್ವರರು ಎಲ್ಲ ವರ್ಗದ ಜನರಿಗೂ ಕೂಡ ಆಶೀರ್ವಾದ ಮಾಡೋದು ಮುಖ್ಯಣ. ಅಭಿನವ ಗವಿಸಿದ್ದೇಶ್ವರರ ತಪಸ್ಸಿನ ಫಲ, ಹಿರಿಯರ ಆಶೀರ್ವಾದ ಪ್ರಾಯಶಃ ಶಾಶ್ವತವಾಗಿ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇರ್ತದೆ ಅನ್ನೋದಕ್ಕೆ ಇವತ್ತಿನ ಜನಸ್ತೋಮವನ್ನು ನೋಡಿದ್ರೆ ಇಡೀ ವಿಶ್ವದ ಭೂಪಟದಲ್ಲಿ ಇಂಥ ಮತ್ತೊಂದು ಜಾತ್ರಾ ಮಹೋತ್ಸವನ ನಾವೆಲ್ಲೂ ಕೂಡ ಕಾಣಕ್ಕಾಗೋದಿಲ್ಲ. ಸಮಾಜಮುಖಿ ಕಳಕಳಿಯ ಜಾತ್ರೆ ಗವಿಮಠದ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ, ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮಾಜಿಕ ಕಳಕಳಿಯ ಸಂದೇಶ ಸಾರಿತು. ಪರಿಸರ ಸಂರಕ್ಷಣೆ ಮತ್ತು ಜಲ ಜಾಗೃತಿಯ ಘೋಷಣೆಗಳೊಂದಿಗೆ ಸಾಗಿದ ಈ ಜಾತ್ರೆ ಆಧುನಿಕ ಕಾಲದಲ್ಲೂ ಸಂಪ್ರದಾಯ ಮತ್ತು ಸಮಾಜ ಸೇವೆಯ ಸಂಕೇತವಾಗಿ ನಿಂತಿದೆ. ಜಿಲ್ಲಾಡಳಿತ ಹಾಗೂ ಮಠದ ಸ್ವಯಂ ಸೇವಕರು ಶಿಸ್ತಿನ ವ್ಯವಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡ್ರು. ಅಜ್ಜನ ಪಾದಸ್ಪರ್ಶ ಮಾಡಿ ಮಹಾಪ್ರಸಾದ ಸ್ವೀಕರಿಸಿದ ಭಕ್ತರು ಪುನೀತರಾದರು. ಒಂದು ಆಶೀರ್ವಾದ ಪಡೆಯೋದಕ್ಕೆ ಗದ್ದಿಗೆಗೆ ನಾವು ಮೊದಲಿನಿಂದ ಕೂಡ ನಾವು ಬರೋ ಅಭ್ಯಾಸ ಇದೆ. ಚಿಕ್ಕಂದಿನಿಂದ ಕೂಡ ಬರೋ ಅಭ್ಯಾಸ, ಮಂತ್ರಿಯಾಗಿದ್ದಾಗಲಿಂದನೂ ಮತ್ತು ಇವಾಗ ಶಾಸಕರಾಗಿದ್ದಾಗಲಿಂದ ಕೂಡ ಪ್ರತಿ ವರ್ಷ ಜಾತ್ರೆಗೆ ಆಶೀರ್ವಾದ ತಗೊಳ್ಳುವಂಥದ್ದು ಒಂದು ವಾಡಿಕೆ. ಅದು ಈ ವರ್ಷ ಅತಿ ಹೆಚ್ಚು ಜನಸಂಖ್ಯೆ ಸೇರಿದಂಥದ್ದು. ನಿಜವಾಗಲೂ ಗವಿಸಿದ್ದೇಶ್ವರ ಗುರುಗಳ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಗೆ ಮತ್ತು ನಡೆದಾಡುವ ದೇವರು ಅಂತಂತ ಏನು ಹೇಳ್ತೀವಿ ನಾವು ಗವಿಸಿದ್ದೇಶ್ವರ ಶ್ರೀಗಳಿಗೆ, ಅವರ ಒಂದು ಕೃಪಾ ಆಶೀರ್ವಾದ, ಗವಿಸಿದ್ದೇಶ್ವರ ತಾತ್ರ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಯ ಜನರು ಪೂರ್ಣ ಪ್ರಮಾಣದ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಇದರೊಳಗೆ ಭಾಗವಹಿಸಿ ಇಷ್ಟು ಜನಸಂಖ್ಯೆ 8 ರಿಂದ 10 ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರುವಂಥದ್ದು. ಒಟ್ನಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯು
ಜನಸಂಖ್ಯೆ, ಭಕ್ತಿ ಮತ್ತು ದಾಸೋಹದ ವಿಚಾರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಗವಿಶ್ರೀಗಳ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸದಾ ಇರಲಿ ಎಂಬ ಹಾರೈಕೆಯೊಂದಿಗೆ ಈ ಬಾರಿಯ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಬಸವರಾಜ್ ತೊಂಡಿಹಾಳ, ಜಿ ಕನ್ನಡ ನ್ಯೂಸ್, ಕೊಪ್ಪಳ.